ಮಾರ್ಚ್ ಅಂತ್ಯದೊಳಗೆ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರ ಅಧಿಕಾರ ಅವಧಿ ಮುಕ್ತಾಯವಾಗಲಿರುವ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸಿದ್ಧತೆ ಮಾಡಿಕೊಳ್ಳುವಂತೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಆದೇಶ ಹೊರಡಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯ ವಿಧಾನಸಭೆಯಲ್ಲಿ ಗಮನ ಸೆಳೆಯುವ ಸೂಚನೆಯಡಿ ಶಾಸಕ ದೊಡ್ಡನಗೌಡ ಹನುಮಗೌಡ ಪಾಟೀಲ್ ಪ್ರಸ್ತಾಪಿಸಿದ ವಿಷಯಕ್ಕೆ ಉತ್ತರಿಸಿದ ಸಚಿವರು ಚುನಾವಣೆ ನಡೆಸುವುದು ತುಂಬಾ ತಡವಾಗುವುದಾದರೆ ಮಾತ್ರ ಕಾನೂನಿನಡಿ ಗ್ರಾಮ ಪಂಚಾಯಿತಿ ಸದಸ್ಯರನ್ನೇ ಮುಂದುವರೆಸಲು ಅವಕಾಶವಿರುತ್ತದೆ. ಆದರೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಚುನಾವಣೆಗೆ ಸಿದ್ಧತೆ ಮಾಡಿಕೊಳ್ಳುವಂತೆ ಸೂಚಿಸಲಾಗಿರುವುದರಿಂದ ಗ್ರಾಮ ಪಂಚಾಯಿತಿ ಸದಸ್ಯರನ್ನೇ ಮುಂದುವರೆಸುವ ಅವಶ್ಯಕತೆ ಬರುವುದಿಲ್ಲ. ಚುನಾವಣೆಯನ್ನು ಸರ್ಕಾರ ಆದಷ್ಟು ಬೇಗ ನಡೆಸಲಿದೆ. ಆದರೂ ಚುನಾವಣೆ ನಡೆಸುವುದು ತಡವಾದಲ್ಲಿ ಸದಸ್ಯರ ಮನವಿ ಕುರಿತು ಕಾನೂನಡಿ ಪರಿಶೀಲಿಸಲಾಗುವುದು ಎಂದರು. ಎಲ್ಲೆಲ್ಲಿ ಅವಧಿಗಳು ಮುಗಿತಾ ಇದೆ, ದಯವಿಟ್ಟು ಗ್ರಾಮ ಪಂಚಾಯತ್ ಚುನಾವಣೆಗೆ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಬರ್ದಿದ್ದೀನಿ ಅಧ್ಯಕ್ಷರೇ. ಅಷ್ಟರಲ್ಲಿ ಒಕ್ಕೂಟದವರು ಕೂಡ ಬಂದಿದ್ರು ನನ್ನ ಹತ್ರ. ಒಕ್ಕೂಟದವರು ಕೂಡ ಏನು ತಾವು ಹೇಳ್ತಾ ಇರೋದು ಸಲಹೆ ಮೇರೆಗೆ ಹೇಳ್ತಾ ಇದ್ರು. ಅದನ್ನ ನಾವು ಒಂದು ಲೀಗಲ್ ಒಪಿನಿಯನ್ ಕಳಿಸಿದ್ದೀನಿ, ಬಿಕಾಸ್ ಇಟ್ ಇನ್ವಾಲ್ವ್ಸ್ ದ ಪಂಚಾಯತ್ ರಾಜ್ ಆಕ್ಟ್ ಆಲ್ಸೋ. ಸೊ ಅದು ಬಂದ ಮೇಲೆ ನಾನು ನಿರ್ದಿಷ್ಟವಾದಂಥ ಉತ್ತರವನ್ನು ಕೊಡ್ಬೋದು. ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ನಾನು ತಂದಿದ್ದೇನೆ ಅಧ್ಯಕ್ಷರೇ. ನನ್ನ ವಿನಂತಿ ಮಾನ್ಯ ಸದಸ್ಯರಲ್ಲಿ ಕೆಲವು ದಿನ ಕೊಟ್ಟರೆ ಅದನ್ನ ಕರೆಕ್ಟಾಗಿ ಪರಿಶೀಲನೆ ಮಾಡಿಬಿಟ್ಟು ಕಾನೂನಲ್ಲಿ ಏನೇನು ಅವಕಾಶಗಳಿದೆ ಅಂತ ನೋಡ್ಬಿಟ್ಟು ಸಾಧ್ಯ ಇದ್ರೆ ಖಂಡಿತವಾಗೂ ಗವರ್ಮೆಂಟ್ ಕ್ಯಾನ್ ಕನ್ಸಿಡರ್.